ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಕರ್ತನಲ್ಲಿರುವ ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರನ್ನು ಮತ್ತೊಂದು ಬಾರಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಗೆ ಯೇಸು ಕರ್ತನ ನಾಮದಲ್ಲಿ ಆಹ್ವಾನಿಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯೊಟ್ಟಿಗೆ ಈ ಸಂದೇಶಕ್ಕೋಸ್ಕರವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಉನ್ನತೋನ್ನತನಾದಂಥ ನಮ್ಮ ತಂದೆಯೇ, ನಮ್ಮ ರಕ್ಷಕನಾದಂಥ ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ಬಾರಿ ನಿಮ್ಮ ಪರಿಶುದ್ಧವಾದಂಥ ವಚನಗಳನ್ನು ನಾವು ಧ್ಯಾನಿಸುವ ಹಾಗೆ ನಮಗೆ ಅನುಗ್ರಹಿಸಿಕೊಟ್ಟಂಥ ಈ ಕೃಪೆಗಾಗಿ ನಾವು ನಿಮ್ಮನ್ನು ವಂದಿಸ್ತೇವೆ. ತಂದೆಯೇ, ನಮ್ಮನ್ನು ಆಳ್ವಿಕೆ ಮಾಡ್ರಿ. ನಮ್ಮ ಒಬ್ಬೊಬ್ಬರ ಜೀವಿತದಲ್ಲೂ ಸಹ ನಿಮ್ಮ ಚಿತ್ತ ಉದ್ದೇಶಗಳು ನೆರವೇರುವ ಹಾಗೆ ಉಪಯೋಗಿಸ್ರಿ. ನಿಮ್ಮ ಕರೆಗಳಿಗೆ ನಮ್ಮೆಲ್ಲರನ್ನ ಸಮರ್ಪಿಸಿಕೊಳ್ಳುತ್ತೇನೆ. ಕೇಳುವಂಥ ಪ್ರತಿಯೊಬ್ಬೊಬ್ಬರ ಮನ ಕಣ್ಣುಗಳು ಕಿವಿಗಳು ತೆರೆಯಲ್ಪಟ್ಟು ನಿಮ್ಮನ್ನು ಅನುಸರಿಸಲಿಕ್ಕಾಗಿ ಸಹಾಯ ಮಾಡ್ರಿ. ಈ ಸಂದೇಶಗಳು ವಾದಗಳಿಗೂ ವಿತರ್ಕಗಳಿಗೂ ಎಡೆ ಮಾಡಿಕೊಡದ ಹಾಗೆ ಪ್ರತಿಯೊಬ್ಬರಲ್ಲಿ ಭಕ್ತಿಯನ್ನು ವೃದ್ಧಿ ಮಾಡುವ ಹಾಗೆ ಆಶೀರ್ವಾದಕರವಾಗಿ ಇರುವ ಹಾಗೆ ಸಹಾಯಿಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಚಂದ್ರೆ, ದೇವರಾಗಿರುವಂಥ ಯೇಸು ಕರ್ತನ ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡಲಿಕ್ಕೆ ಬಯಸುವವರಾಗಿ ಇದ್ದಾರೆ. ಇಂದು ನೀವು ಆಶೀರ್ವಾದವನ್ನು ಅನುಭವಿಸ್ತಾ ಇದ್ದೀರಾ. ಇಲ್ಲ, ನಾವು ಬಡತನದಲ್ಲಿ ಇದ್ದೇವೆ, ಕೊರತೆಯಲ್ಲಿ ಇದ್ದೇವೆ, ಇಂದಿಗೂ ಸಹ ಸಾಲಗಳು, ಪರಿಸ್ಥಿತಿಗಳು ಮಾರ್ಪಾಡಾಗ್ತಾ ಇಲ್ಲ. ಮಾತ್ರವಲ್ಲ, ನಮ್ಮ ಜೀವಿತದಲ್ಲಿ ಎಷ್ಟೇ ನಾವು ಸಂಪಾದನೆ ಮಾಡಿದ್ರೂ ಸಹ ನಮ್ಮ ಜೀವಿತದಲ್ಲಿ ಅದು ಉಳಿತಾನೇ ಇಲ್ಲ ಎಂಬುದಾಗಿ ನೀವು ಆಲೋಚಿಸುವವರಾಗಿ ಇದ್ದೀರಾ. ಪರಿಶುದ್ಧ ಗ್ರಂಥ ಪುಸ್ತಕದಲ್ಲಿ, ಹಾಗಾಗಿ ಬರೆದ ಪ್ರವಾದನ ಪುಸ್ತಕದಲ್ಲಿ ಹೀಗೆ ಹೇಳಲ್ಪಡುತ್ತದೆ: ಸಂಬಳಗಾರನು ಹಾಕುವಂತಹ ಸಂಬಳದ ಚೀಲ ತೂತು ಎಂಬುದಾಗಿ ಹೇಳಿ. ಇಂದು ನಿಮ್ಮ ಪರಿಸ್ಥಿತಿಗಳು ಸಹ ಹಾಗೆಯೇ ಇರಬಹುದು. ಇಂದು ಅನೇಕ ವ್ಯತ್ಯಾಸಕರವಾದಂಥ ಬೋಧನೆಗಳು ನಮ್ಮ ನಡುವೆ ಬಂದು ಬಿಟ್ಟಿವೆ. ದೇವರು ಹೇಳಿಲ್ಲದೆ ಇರುವಂಥ ಉಪದೇಶಗಳು ಒಂದು ಕಡೆ ಆಗುವುದಾದರೆ, ಮತ್ತೊಂದು ಕಡೆ ದೇವರೇ ನಮಗೆ ಇದನ್ನು ಹೇಳಿಕೊಟ್ರು ಎಂಬುದಾದಂಥ ಉಪದೇಶಗಳು ಮತ್ತೊಂದು ಕಡೆ. ಇದೆಲ್ಲವುದರ ನಡುವೆ ಸತ್ಯವೇದವನ್ನ ಓದುವಂಥವರ ಸಂಖ್ಯೆ ಈ ದಿನಮಾನಗಳಲ್ಲಿ ಕಡಿಮೆ ಆಗ್ತಾ ಇದೆ. ಇವತ್ತು ಯಾಮಾರಿಸುವಂಥವರು, ಕಳ್ಳ ಉಪದೇಶಗಳನ್ನು ಮಾಡುವಂಥವರು, ಸಭೆಗಳನ್ನು ವಿಭಾಗ ಮಾಡುವಂಥವರು, ಕ್ರಿಸ್ತ ನಂಬಿಕೆಯಲ್ಲಿರುವಂಥವರ ಮನಸ್ಸುಗಳನ್ನು ಇಜ್ಜೋಡು ಮಾಡುತ್ತಾ ಇರುವಂಥವರು ನಿಮ್ಮ ನಡುವೆ ಬಂದು ನಿಮ್ಮ ಮನಸ್ಸುಗಳನ್ನು ಅತಿ ಬೇಗನೆ ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಆಲೋಚನೆಗಳನ್ನ ಮತ್ತೊಂದು ಕಡೆಗೆ ತಿರುಗಿಸ್ತಾ ಇದ್ದಾರೆ ಎಂಬುದಾಗಿ ಹೇಳುವುದಕ್ಕೆ ಎಲ್ಲ ಕಾರಣ ಮತ್ತೊಬ್ಬರಲ್ಲ, ನೀವೇ ಆಗಿರ್ತೀರಿ. ಯಾಕಂದ್ರೆ ದೇವರ ಉಪದೇಶಕ್ಕೆ ಒಳಪಡದೇ ಇರುವಂಥದ್ದು, ದೇವರ ವಾಕ್ಯವನ್ನ ಧ್ಯಾನಿಸದೇ ಇರುವಂಥದ್ದು, ದೇವರ ವಾಕ್ಯವನ್ನ ಧ್ಯಾನಿಸಲ್ಪಟ್ಟಂತ ಸಮಯದಲ್ಲೂ ಸಹ ನಿಮ್ಮ ಮಾಂಸದ ಅನುಸಾರವಾಗಿ ತೆಗೆದುಕೊಳ್ಳುವಂಥದ್ದು. ಎಚ್ಚರಿಕೆಯಾಗಿರಿ ಪ್ರಿಯ ದೇವರ ಮಕ್ಕಳೇ. ಶಾಸ್ತ್ರದಲ್ಲಿರುವಂಥ ಯಾವುದೇ ಮಾತುಗಳು ಸಹ ಮಾಂಸದಿಂದ ಬರೆಯಲ್ಪಟ್ಟಂಥದ್ದಲ್ಲ, ಶರೀರದ ಅನುಸಾರವಾಗಿ ಮನುಷ್ಯರು ತಮ್ಮ ಜ್ಞಾನದಿಂದ ಬರೆಯಲ್ಪಡಲಿಲ್ಲ. ಬದಲಾಗಿ ದೇವರ ಆತ್ಮನು ತಮಗೆ ತಿಳಿಸಲ್ಪಟ್ಟಂಥ ಪ್ರತಿಯೊಂದು ಸಂಗತಿಗಳನ್ನ ಅವರು ಅರಿತುಕೊಳ್ಳಲಿಕ್ಕಾಗಿ, ತಿಳಿದುಕೊಳ್ಳಲಿಕ್ಕಾಗಿಯೂ ಉಪವಾಸವಿದ್ದು, ಅನ್ನ ವಸ್ತ್ರಗಳಿಲ್ಲದೆ ಅಲಿಯುವವರಾಗಿದ್ದು, ಕರ್ತನ ಸಮ್ಮುಖದಲ್ಲಿ ಉಪವಾಸದಿದ್ದು, ಕಣ್ಣೀರಿನಲ್ಲಿಯೂ ಕಷ್ಟದಲ್ಲಿಯೂ ವೇದನೆಯಲ್ಲಿಯೂ ಅವರು ಒಬ್ಬಂಟಿಗರಾಗಿ ಅಲೆದು ಕರ್ತನ ಬಾಯಿಂದ ಬರುವಂಥ ಉಪದೇಶಗಳನ್ನು ಸ್ವೀಕರಿಸಲ್ಪಟ್ಟು ಅವರು ಬರೆಯಲ್ಪಟ್ಟರು. ಅವರ ಪ್ರಯಾಸಗಳು, ಆ ಕಠಿಣವಾದಂಥ ಪ್ರಯಾಣಗಳು, ಅವರ ತ್ಯಾಗಗಳಿಂದಾಗಿ ಇಂದು ನಮ್ಮ ಬಳಿಯಲ್ಲಿ ಸತ್ಯವೇದ ಇದೆ. ಆದರೆ ಈ ಸತ್ಯವೇದವನ್ನು ನಾವು ಸರಿಯಾದಂಥ ರೀತಿಯಲ್ಲಿ ಉಪದೇಶ ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ ಉಪಯೋಗ ಮಾಡ್ತಾ ಇದ್ದೀವ, ಅಥವಾ ವಾದ ವಿವಾದಗಳಿಗೋಸ್ಕರವಾಗಿ, ಕುತರ್ಥಗಳಿಗೋಸ್ಕರವಾಗಿ, ಚರ್ಚೆಗಳಿಗೋಸ್ಕರವಾಗಿ ಇದನ್ನು ಬಳಸ್ತಾ ಇದ್ದೀವ? ದೇವರ ವಾಕ್ಯ ಇರುವಂಥದ್ದು ಚರ್ಚೆ ಮಾಡಲಿಕ್ಕೂ ವಾದವನ್ನ ಮಾಡಲಿಕ್ಕಾಗಿಯೂ ಅಲ್ಲ. ಬದಲಾಗಿ ನಾವು ಭಕ್ತಿಯಲ್ಲಿ ವೃದ್ಧಿ ಆಗುವ ಹಾಗೆಯೂ, ಕರ್ತನಲ್ಲಿ ಭಯವುಳ್ಳವರಾಗಿ ಜೀವಿಸುವ ಹಾಗೆಯೂ, ಕ್ರಿಸ್ತನ ಸಾರೂಪ್ಯವನ್ನು ಧರಿಸಿಕೊಳ್ಳಲಿಕ್ಕೋಸ್ಕರವಾಗಿ ನಮಗೆ ಪರಿಶುದ್ಧ ಗ್ರಂಥದ ಉಪದೇಶಗಳು, ವಾಕ್ಯಗಳು ಕೊಡಲ್ಪಟ್ಟಿದೆ ವಿನಃ ಇದನ್ನ ಮತ್ತೊಬ್ಬರ ಮನಸ್ಸನ್ನ ಕದ್ದುಕೊಳ್ಳಲಿಕ್ಕಾಗಿಯೂ, ಸಭೆಗಳನ್ನು ವಿಭಾಗ ಮಾಡಲಿಕ್ಕಾಗಿಯೂ, ಬೇಡವಾದಂಥ ಉಪದೇಶಗಳನ್ನ ಜನಗಳ, ವಿಶ್ವಾಸಿಗಳ ಮನಸ್ಸಿನ ಮೇಲೆ ಬಿತ್ತಲ್ಪಟ್ಟು ಅವರ ಮೇಲೆ ಪ್ರಭಾವನ ಬೀರಲ್ಪಟ್ಟು ಮತ್ತೊಬ್ಬರಿಗೆ ವಿರುದ್ಧವಾಗಿ ನಿಲ್ಲುವ ಹಾಗೆ ಮಾಡುವಂಥದ್ದಕ್ಕಾಗಿ ಈ ವಾಕ್ಯಗಳು ನಮಗೆ ಕೊಡಲ್ಪಟ್ಟಿಲ್ಲ. ಇಂದು ಎಷ್ಟೋ ದೇವ ಸೇವಕರುಗಳು ಈ ಸಾಮಾಜಿಕ ಮಾಧ್ಯಮಗಳಲ್ಲಾಗಿರ್ಬೋದು, ವೈಯಕ್ತಿಕವಾಗಿ ಜನಗಳನ್ನ, ವಿಶ್ವಾಸಿಗಳನ್ನು ಸಂಧಿಸಲ್ಪಟ್ಟು ಸಭೆಗಳಿಗೆ ವಿರುದ್ಧವಾಗಿ, ಸೇವಕರುಗಳಿಗೆ ವಿರುದ್ಧವಾಗಿ ನಿಲ್ಲಿಸಲ್ಪಟ್ಟು ಅವರು ಕಾಣಿಕೆಗಳನ್ನ, ದಶಂಭಾಗಗಳನ್ನ ಮಾತ್ರವೇ ಯಾಕೆ ಸೇವೆಗಳನ್ನ ಮಾಡದ ಹಾಗೆ, ಸುವಾರ್ತೆಯನ್ನು ಸಾರದ ಹಾಗೆ ಇಂದು ಕ್ರೈಸ್ತರಲ್ಲಿಯೂ ಸಹ ನಾಸ್ತಿಕರಾಗಿ ಬದುಕುವಂಥವರ ಸಂಖ್ಯೆ ಹೇರಾಳವಾಗಿ ಇದೆ. ಇದೆಲ್ಲದಕ್ಕೂ ಕಾರಣ ಏನು ಗೊತ್ತಾ? ವಾಕ್ಯದ ಅರಿವಿಲ್ಲದೆ ಇರುವಂಥದ್ದು. ಪವಿತ್ರಾತ್ಮನ ಕನ್ನಡಿಯಲ್ಲಿ, ಪವಿತ್ರಾತ್ಮನ ಕಣ್ಣುಗಳಲ್ಲಿ ವಾಕ್ಯಗಳನ್ನು ಕಾಣದೇ ಇರುವಂಥದ್ದು.
ಆತ್ಮನ ಕಿವಿಗಳಲ್ಲಿ ವಾಕ್ಯಗಳನ್ನ ಆಲಿಸದಂತೆ ಮಾಂಸದ ಕಿವಿಗಳಲ್ಲಿ ಅದನ್ನು ಸ್ವೀಕರಿಸಿಕೊಂಡು ತೀಟೆ ಕಿವಿಗಳುಳ್ಳವರಾಗಿ ಜೀವಿಸುವಂತಹ ಸಮಯದಲ್ಲಿ ದೇವರ ಉಪದೇಶ ನಮ್ಮಲ್ಲಿ ಹೇಗೆ ಬೇರೂರಿಕೊಂಡು ಇರಲಿಕ್ಕೆ ಸಾಧ್ಯ? ದೇವರ ವಾಕ್ಯ ಇರುವಂಥದ್ದು ನಮ್ಮ ಜೀವಿತದನ್ನ ಗದರಿಸಲಿಕ್ಕೂ, ಖಂಡಿಸಲಿಕ್ಕೂ, ಎಚ್ಚರಿಸಲಿಕ್ಕೂ, ಪಾಪ, ನೀತಿ, ನ್ಯಾಯ ತೀರ್ಪಿನ ವಿಷಯದಲ್ಲಿ ಅರುಹನ್ನ ಹುಟ್ಟಿಸುವಂಥದಕ್ಕೋಸ್ಕರವಾಗಿ ಕರ್ತನ ವಾಕ್ಯೋಪದೇಶವು ನಮಗೆ ಕೊಡಲ್ಪಟ್ಟಿದೆ. ಸರಿ, ಈ ದಿನದಲ್ಲಿ ಮೇಲಿನ ಶೀರ್ಷಿಕೆ ವಾಕ್ಯದನುಸಾರವಾಗಿ ನಾವು ವಾಕ್ಯಗಳನ್ನು ಧ್ಯಾನಿಸೋಣ. ದೇವರಾದಂಥ ಕರ್ತನು ಮಲಾಕಿಯ ಬರೆದ ಪ್ರವಾದನೆ ಪುಸ್ತಕದಲ್ಲಿ 3ನೇ ಅಧ್ಯಾಯದ 8ನೇ ವಚನದಲ್ಲಿ ಹೀಗೆ ಹೇಳಲ್ಪಡುತ್ತಾರೆ: ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ? ದಶಮಾಂಶ. ನನಗೋಸ್ಕರ ಪ್ರತ್ಯೇಕಿಸಬೇಕಾದಂತಹ ಪದಾರ್ಥ ಇವುಗಳನ್ನೇ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರವನ್ನು ಸುರಿಯುವೇನೋ ಇಲ್ಲವೋ? ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಕರ್ತನ ಪ್ರೀತಿಯ ದೇವಜನರೇ, ಇಲ್ಲಿ ಕರ್ತನು ಹೇಳ್ತಾ ಇದ್ದಾರೆ, ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದಾ ಎಂಬುದಾಗಿ ಹೇಳಿ. ದೇವರಿಂದ ನಾವು ಏನನ್ನಾದರೂ ಕದ್ದುಕೊಳ್ಳಬಹುದಾ? ಹೇಗೆ ಸಾಧ್ಯ ಎಂಬುದಾಗಿ ನೋಡುವಾಗ ಕರ್ತನೆ ಅಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಕರ್ತನೆ ಅಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ನೀವು ನನ್ನಿಂದ ಕದ್ದುಕೊಳ್ತಾ ಇದ್ದೀರಿ. ಮತ್ತೆ ಅವರೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಏನನ್ನ ಕದ್ದುಕೊಳ್ಳುತ್ತೇವೆ ಎಂದು ಕೇಳ್ತಾ ಇದ್ದೀರಾ? ದಶಮಾಂಶ ಎಂಬುದಾಗಿ ಇಲ್ಲಿ ಮತ್ತೆ ಕರ್ತನು ಪ್ರಶ್ನೆ ಉತ್ತರ ಎರಡನ್ನು ಸಹ ಕರ್ತನೆ ಹೇಳ್ತಾ ಇದ್ದಾರೆ. ಇಂದು ನಿಮ್ಮ ಜೀವಿತದಲ್ಲಿ ಪ್ರಶ್ನೆಗಳಿದೆ, ಆದರೆ ಕರ್ತನಿಂದ ನೀವು ಉತ್ತರವನ್ನು ಹೊಂದಿಕೊಂಡಿದ್ದೀರಾ? ಇಂದು ಅನೇಕ ಜನಗಳ ಪ್ರಶ್ನೆ ಏನೆಂಬುದಾಗಿ ಹೇಳುವುದಾದರೆ, ನಾವು ಹೊಸ ಒಡಂಬಡಿಕೆಯಲ್ಲಿ ಇದ್ದೇವೆ, ದಶಮಾಂಶವನ್ನು ಕೊಡಬಹುದಾ? ಪ್ರಶ್ನೆ. ಇದರಿಂದ ನೀವು ಬೇರೆ ಬೇರೆ ಕಳ್ಳ ಉಪದೇಶಕರಿಂದ ಉಪದೇಶವನ್ನು ಹೊಂದಿಕೊಂಡು ಈ ದಶಮಾಂಶವನ್ನು ಕೊಡುವಂಥದ್ದನ್ನು ನಿಲ್ಲಿಸಿದಂಥವರು ಬಹಳ ಸಂಖ್ಯೆಯಲ್ಲಿ ಇದ್ದಾರೆ. ಇಂದು ದಶಮಾಂಶವನ್ನು ಕೊಡದ ಹಾಗೆ ನಾನು ದೇವರ ಸ್ವರವನ್ನು ಕೇಳಿದ್ದೇನೆ ಎಂಬುದಂಥವರು ಸಹ ಬಹುಮಂದಿ. ನಿಮ್ಮ ದಶಮ ಭಾಗದಿಂದ ದೇವರು ದೊಡ್ಡವರಾಗೋದಿಲ್ಲ. ನಿಮ್ಮ ದಶಮ ಭಾಗದಿಂದ ನಿಮ್ಮ ಸೇವಕರು ದೊಡ್ಡವರಾಗೋದಿಲ್ಲ. ನಿಮ್ಮ ದಶಮಾಂಶ ನಿಮ್ಮ ದೊಡ್ಡ ಸ್ಥಿತಿಯನ್ನು ಬೆಳೆಸುವಂಥದ್ದಾಗಿದೆ. ನಿಮ್ಮ ದಶಮಾಂಶಗಳು ನಿಮ್ಮನ್ನೇ ಅದು ಆಶೀರ್ವದಿಸುವಂಥದ್ದು, ಉದ್ಧರಿಸುವಂಥದ್ದಾಗಿದೆ. ಇಂದು ನಿಮ್ಮ ಕೊರತೆಗಳಿಗೆ ಮೂಲ ಕಾರಣ ಈ ಉಪದೇಶದಲ್ಲಿ ನೆಲೆಗೊಳ್ಳದೇ ಇರುವುದರಿಂದ. ಒಂದು 100 ವರ್ಷಗಳ ಹಿಂದೆ ಅಥವಾ 200 ವರ್ಷಗಳ ಹಿಂದಿನ ಜೀವಿತವನ್ನು ನೋಡ್ರಿ, ಅಥವಾ ಒಂದು 30 ವರ್ಷಗಳ ಹಿಂದಿನ ಕ್ರೈಸ್ತರನ್ನ ನೋಡ್ರಿ. ಈ ದಶಮಾಂಶದ ವಿಷಯದಲ್ಲಿ ಅವರ ಬಳಿಯಲ್ಲಿ ಪ್ರಶ್ನೆಗಳೇ ಇರ್ತಾ ಇರಲಿಲ್ಲ. ಅವರು ಯಥಾರ್ಥವಾಗಿ ಕೊಡುತ್ತಾ ಇದ್ರು. ಕ್ರೈಸ್ತ ಮಿಷನರಿ ಆಗಿ ನಮ್ಮ ಭಾರತ ದೇಶದಲ್ಲಿ ಬಂದಂತ ಅನೇಕ ದೇವ ಸೇವಕರುಗಳು ಆಯಾ ದೇಶಗಳಿಂದ ಕೊಡುವಂತ ದಶಮ ಭಾಗದಿಂದಲೇ ಅವರು ಈ ದೇಶಕ್ಕೆ ಬಂದು ಸೇವೆಯನ್ನು ಮಾಡಿದ್ರು. ಇಂದು ಸಹ ನಾನಾ ವಿಧವಾದಂತಹ ದೇಶಗಳಲ್ಲಿ ಕರ್ತನ ಉಪದೇಶದಲ್ಲಿ ನೆಲೆಗೊಂಡಿರುವಂತಹ ದೈವ ಮಕ್ಕಳು ತಮಗೆ ಬರುವಂತಹ ಆದಾಯದಲ್ಲಿ ಕಾಣಿಕೆ ದಶಮಾಂಶ ಮಾತ್ರವಲ್ಲದೆ ಅರ್ಧಕ್ಕೆ ಅರ್ಧದಷ್ಟು, ಕೆಲವರು 10ರಷ್ಟನ್ನು ಮಾತ್ರವೇ ತಮ್ಮ ಜೀವನೋಪಾಯಕ್ಕೆ ಉಳಿಸಿಕೊಂಡು 90ರಷ್ಟು ಭಾಗವನ್ನ ಅವರು ಸೇವೆಗೋಸ್ಕರವಾಗಿ ಬಿತ್ತುವವರಾಗಿ ಇದ್ದಾರೆ. ಅವರು ಸೇವೆಗಾಗಿ ಬಿತ್ತಿದಂಥ ಸಮಯದಲ್ಲಿ ಇನ್ನೂ ಸಹ ಕರ್ತನ ಅವರನ್ನು ಬಿತ್ತುವ ಹಾಗೆ ಆಶೀರ್ವದಿಸ್ತಾ ಇದ್ದಾರೆ. ನನಗೆ ತಿಳಿಯಲ್ಪಟ್ಟಂತ ಒಬ್ಬ ದೇವ ಸೇವಕರು ಹೀಗೆ ಹೇಳಲ್ಪಟ್ಟರು. ಒಂದು ಆಲಯಕ್ಕೋಸ್ಕರವಾಗಿ ಅವರು ಸಹಾಯವನ್ನು ಮಾಡಲ್ಪಟ್ಟರು. ಸಹಾಯವನ್ನು ಮಾಡಿದಂಥ ಸಮಯದಲ್ಲಿ ಆ ಆಲಯದ ಉದ್ಘಾಟನೆಗೋಸ್ಕರವಾಗಿ, ಪ್ರತಿಷ್ಠಾಪನೆಗಾಗಿ ಅವರನ್ನು ಆಹ್ವಾನಿಸಲ್ಪಟ್ಟೆವು. ಅವರು ಬಂದು ಕರ್ತನ ಸಂದೇಶವನ್ನು ಕೊಡುತ್ತಾ ಹೇಳಿದರು. ದೂರ ದೇಶದಲ್ಲಿರುವಂಥ ಒಬ್ಬ ದೇವ ಮಗಳು, ದಕ್ಷಿಣ ಕೊರಿಯಾ ದೇಶದಲ್ಲಿರುವಂಥ ಒಬ್ಬ ದೇವ ಮಗಳು, ಆಕೆಯ ವ್ಯಾಪಾರ ಮೀನನ್ನು ಮಾರುವಂಥದ್ದು. ಪ್ರತಿ ದಿವಸವೂ ಸಹ ನದಿ ತೀರಕ್ಕೆ ಹೋಗಿ ಮೀನನ್ನು ಹಿಡಿದುಕೊಂಡು ಬಂದು ಮೀನನ್ನು ತೊಳೆದು ಉಜ್ಜಿ ಅದನ್ನು ಕಟ್ಟಿಂಗ್ ಮಾಡಿ ಜನಗಳಿಗೆ ಕೊಡುವಂಥದ್ದು ಅವರ ವ್ಯಾಪಾರ. ಆ ಮೀನಿನ ವ್ಯಾಪಾರದಲ್ಲಿ ಬಂದಂಥ ಹಣದಲ್ಲಿ
10% ತಾನು ಉಳಿಸಿಕೊಂಡು ಇನ್ನು 90% ಭಾಗವನ್ನು ಸೇವೆಗಾಗಿ ಬಿತ್ತಬೇಕು ಅನ್ನುವಂಥದ್ದು ಆಕೆಯ ಆಸೆ. ಅದರಲ್ಲಿ ಯಾವ ಸೇವೆಗಾಗಿ ಗೊತ್ತಾ? ಭಾರತ ದೇಶದಲ್ಲಿ ಸಭೆಗಳನ್ನು ಕಟ್ಟಲಿಕ್ಕಾಗಿ ನಾನು ಹಣವನ್ನು ಕೊಡಬೇಕು ಅನ್ನುವಂಥದ್ದು ಆಕೆಯ ಆಸೆ. ಹಾಗೆ ಕೊಡಲ್ಪಟ್ಟಂತಹ ಹಣದಿಂದ ಆ ಆಲಯವನ್ನು ಭಾರತ ದೇಶದಲ್ಲಿ ಒಂದು ಭಾಗದಲ್ಲಿ ಕಟ್ಟುವ ಹಾಗೆ ಕರ್ತನು ಉಪಯೋಗ ಮಾಡಿದರು. ನೀವು ಆಲೋಚನೆ ಮಾಡ್ರಿ, ಯಾವುದೋ ದೂರ ದೇಶದಲ್ಲಿರುವಂತಹ ಒಂದು ದೇಶ, ನಮ್ಮ ದೇಶವನ್ನು ನಮ್ಮ ಜನವನ್ನು ನೋಡದೇ ಇರುವಂತಹ ದೈವ ಮಗಳು ಆಕೆ. ಆದರೆ ಆಕೆಯ ಹೃದಯದಲ್ಲಿ ಒಂದು ಭಾರ, ನಾನು ಭಾರತ ದೇಶದಲ್ಲಿ ಹಳ್ಳಿಗಳಲ್ಲಿ ಸಭೆಯನ್ನು ಕಟ್ಟಬೇಕು ಎಂಬುದಾಗಿ. ಆ ಸಭೆಯನ್ನು ಕಟ್ಟಲಿಕ್ಕೋಸ್ಕರವಾಗಿ ತನ್ನ ಜೀವನೋಪಾಯಕ್ಕೆ ಇದ್ದಂತಹ ಕೆಲಸದಲ್ಲಿ ಆಕೆ ಬೆಳಿಗ್ಗೆಯಿಂದ ರಾತ್ರಿಯ ತನಕವಾಗಿಯೂ ಸಹ ಕೆಲಸವನ್ನು ಮಾಡಿ 75 ವರ್ಷದ ವೃದ್ಧೆ ಆಕೆ. ತಾನು ಸಂಪಾದನೆ ಮಾಡಲ್ಪಟ್ಟಂತಹ ಹಣದಲ್ಲಿ 100ರಲ್ಲಿ 10 ಭಾಗವನ್ನು ಮಾತ್ರ ತಾನು ಉಳಿಸಿಕೊಂಡು 90ರಷ್ಟು ಭಾಗವನ್ನು ಭಾರತ ದೇಶದ ಯಾವುದೋ ಒಂದು ಹಳ್ಳಿಯಲ್ಲಿ ಸಭೆಯನ್ನು ಕಟ್ಟಲಿಕ್ಕಾಗಿ ಆಕೆ ಕೊಡಲ್ಪಟ್ಟಳು ಎಂಬುದಾಗಿ ನೋಡುವುದಾದರೆ, ಇಂದು ನಮ್ಮದೇ ದೇಶದಲ್ಲಿ ನಮ್ಮದೇ ಜನಗಳ ನಡುವೆ ಇರುವಂಥ ನಾವು ನಮ್ಮ ಜನಗಳಿಗೋಸ್ಕರವಾಗಿ ಸುವಾರ್ತೆಯನ್ನು ಸಾರಲಿಕ್ಕಾಗಿ ಪ್ರಾರ್ಥನೆ ನಡೆಸಲಿಕ್ಕೋಸ್ಕರವಾಗಿ ಮಾಡಬೇಕಾದಂಥ ತ್ಯಾಗ ಎಷ್ಟು ದೊಡ್ಡದಾಗಿದೆ ಪ್ರಿಯ ದೇವರ ಮಕ್ಕಳೇ. ಇಂದು ಕೊಡದೇ ಇರುವಂಥವರಿಗೆ ನೆಪಗಳು ಬಹಳ. ಕೊಡದೇ ಇರುವಂಥವರಿಗೆ ನೆಪಗಳು ಹೊಸ ಒಡಂಬಡಿಕೆಯಲ್ಲಿ ದಶಂಭಾಗದ ಬಗ್ಗೆ ಇಲ್ಲ ಎಂಬುದಾಗಿ ಹೇಳಲ್ಪಡ್ತಾರೆ. ಆದರೆ ನಾವು ನೆಪಗಳನ್ನು ಬಿಡಬೇಕು, ಬದಲಾಗಿ ಕರ್ತನಿಗೆ ಬಿತ್ತುವವರಾಗಿ ಇರಬೇಕು. ಸರಿ, ಈ ದಶಂಭಾಗದ ವಿಷಯದಲ್ಲಿ ಎಲ್ಲಿಂದ ಪ್ರಾರಂಭವಾಗಿತ್ತು ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಆದಿಕಾಂಡ ಪುಸ್ತಕದಲ್ಲಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವುದಾದರೆ, ಹೇಬೆಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕಬ್ಬನ್ನು ಹೋಮ ಮಾಡಿದನೆಂಬುದಾಗಿ ವಾಕ್ಯ ಹೇಳಲ್ಪಡುತ್ತದೆ. ಇಲ್ಲಿನಿಂದಲೇ ಕರ್ತನಿಗೆ ಪ್ರತ್ಯೇಕಿಸಲ್ಪಡುವಂತಹ ಸಂಗತಿ ನಡೆಯಲ್ಪಟ್ಟಿತು. ಪರಿಶುದ್ಧ ಗ್ರಂಥದಲ್ಲಿ ನಾವು ಓದಿಕೊಂಡಿದ್ದೇವೆ, ದೇವರಾಗಿರುವಂಥ ಕರ್ತನು ಹೇಬೇಲನ ಕಾಣಿಕೆಯನ್ನ ಮೆಚ್ಚಿದನು, ಆದರೆ ಕಾಯಿನನ ಕಾಣಿಕೆಯನ್ನ ಮೆಚ್ಚಲಿಲ್ಲ. ಯಾಕೆ ಎಂಬುದಾಗಿ ನೋಡುವುದಾದರೆ, ಕಾಯಿನನು ತನ್ನ ಬೆಳೆಯಲ್ಲಿ ಕೆಲವೊಂದನ್ನು ಮಾತ್ರವೇ ಅದರಲ್ಲಿ ಬೇಕಾಬಿಟ್ಟಿಯಾಗಿ ತಂದು ಕರ್ತನಿಗೆ ಕೊಡಲ್ಪಡ್ತಾರೆ. ಆದರೆ ಹೇಬೇಲನಾದರೂ ಚೊಚ್ಚಲಾದದ್ದನ್ನು, ಶ್ರೇಷ್ಠವಾದಂಥದ್ದನ್ನು, ಉತ್ತಮವಾದಂಥದ್ದನ್ನು ಕರ್ತನಿಗೆ ಕೊಡುವವನಾಗಿರ್ತಾನೆ. ಮೊದಲನೆಯದನ್ನು ಕರ್ತನಿಗೆ ಅವನು ಕೊಡ್ತಾ ಇದ್ದಾನೆ. ಆದುದರಿಂದಲೇ ಕರ್ತನ ಹೇಬೇಲನ ಕಾಣಿಕೆಯನ್ನ ಮೆಚ್ಚಿದನು, ಆದರೆ ಕಾಯಿನನ ಕಾಣಿಕೆಯನ್ನ ಕರ್ತನು ಮೆಚ್ಚಲಿಲ್ಲ. ಈ ಹೇಬೇಲನ ಕಾಣಿಕೆಯನ್ನ ಕರ್ತನು ಮೆಚ್ಚಿಕೊಂಡು ಹೇಬೇಲನನ್ನ ಆಶೀರ್ವದಿಸಿದನು. ಪ್ರಿಯರೇ, ಹೇಬೇಲನ ಕಾಣಿಕೆಯನ್ನ ಕರ್ತನು ಮೆಚ್ಚಲಿಕ್ಕೆ ಕಾರಣ, ಅವನು ಮೊದಲನೆಯದನ್ನ ದೇವರಿಗೆ ಕೊಡಲ್ಪಟ್ಟ. ಸರಿ, ಈಗ ಹೇಬೇಲನ್ನು ದೇವರಿಗೆ ಕೊಟ್ಟ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ದೇವರು ಹೇಬೇಲನಿಂದ ಏನನ್ನಾದರೂ ಅಪೇಕ್ಷೆ ಪಟ್ಟಿದ್ದರಾ ಎಂಬುದಾಗಿ ನೋಡುವುದಾದರೆ ಇಲ್ಲ. ದೇವರು ಹೇಬೇಲನನ್ನು ಕಾಣಿಕೆ ಕೊಡಪ್ಪ ಎಂಬುದಾಗಿ ಕೇಳಿದ್ರಾ? ಇಲ್ಲ. ಆದರೆ ಹೇಬೇಲನ್ನು ಕರ್ತನಿಗೆ ಕೊಡುವಾಗ ಕರ್ತನಿಗೆ ಸಂತೋಷ ಆಯಿತು, ಕರ್ತನ ಅದನ್ನು ಮೆಚ್ಚಿಕೊಂಡ್ರು. ಇಲ್ಲಿ ಮುಖ್ಯವಾಗಿ ಕೊಡುವವನಾದಂಥ ನಿನ್ನ ಹೃದಯದಲ್ಲಿ ಕರ್ತನಿಗೆ ಸಮರ್ಪಿಸಬೇಕಾದಂಥದ್ದನ್ನು ಸಮರ್ಪಿಸುವಂಥ ಹಂಬಲ, ಸಮರ್ಪಿಸಬೇಕಾದಂಥದ್ದನ್ನು ಅದನ್ನು ಕೊಡುವಂತಹ ಒಂದು ತ್ಯಾಗ, ಒಂದು ಸಮರ್ಪಣೆ, ಸಂತೋಷ ನಿಮ್ಮ ಜೀವಿತದಲ್ಲಿ ಇರುವುದಾದರೆ ಕರ್ತನ ಅದನ್ನು ಮೆಚ್ಚಿಕೊಳ್ಳುತ್ತಾನೆ. ಕರ್ತನ ಅದನ್ನು ಮೆಚ್ಚಿಕೊಳ್ಳುತ್ತಾರೆ. ಕೊಡುವವನು ಸಂತೋಷವಾಗಿ ಕೊಡಬೇಕು ಅನ್ನುವಂಥದ್ದನ್ನು ನಮಗೆ ಸತ್ಯವೇದವು ಕಲಿಸಿಕೊಟ್ಟಿದೆ ಪ್ರಿಯರೇ. ಬದಲಾಗಿ ಇತರರ ಉಪದೇಶಗಳಿಂದ, ಇತರ ಬೇಡವಾದಂಥ ಮಾತುಗಳಿಂದ ನೀವು ಕೊಡುವಂಥದ್ದನ್ನು ನಿಲ್ಲಿಸಿದ್ದೀರಲ್ವಾ, ಅದು ನಿಮ್ಮ ಆಶೀರ್ವಾದಕ್ಕೆ ತಡೆ. ನೀವು ಉಪದೇಶಗಳನ್ನು ಹೊಂದಿಕೊಳ್ಳುವುದಾದರೆ ಕರ್ತನಿಂದ ಉಪದೇಶವನ್ನು ಹೊಂದಿಕೊಳ್ಳ್ರಿ. ಇದು ಕಾಣಿಕೆ, ದಶಮಗಳು, ಇವುಗಳ ವಿಷಯದಲ್ಲೂ ಸಹ ಕೊಡಿರಿ ಅನ್ನುವಂಥ ವಿಷಯದಲ್ಲೂ ಸಹ ತಪ್ಪಾದಂಥ ಉಪದೇಶಗಳಿದೆ. ಅದಕ್ಕೋಸ್ಕರವಾಗಿ ಕೆಲವರು ಜನಗಳನ್ನು ಹಿಂಸಿಸ್ತಾ ಇದ್ದಾರೆ, ಚೆನ್ನಾಗಿ ಗೊತ್ತು. ಆದರೆ ನೀವು ಕರ್ತನಿಂದ ಜೀವಿಸುವುದಾದರೆ, ಕರ್ತನ ಆತ್ಮನಿಂದ ಜೀವಿಸುವುದಾದರೆ ನಿಶ್ಚಯವಾಗಿ ಅದನ್ನು ಎಲ್ಲಿ ಹೇಗೆ ಸಮರ್ಪಿಸಬೇಕು, ಕೊಡಬೇಕು ಅನ್ನುವಂಥದ್ದೆಲ್ಲ ಅರಿವನ್ನು, ತಿಳುವಳಿಕೆಯನ್ನು ಕರ್ತನೇ ನಿಮಗೆ ಕೊಡುವವರಾಗಿದ್ದಾರೆ.
ಮತ್ತು ಹೇಳುತ್ತೇನೆ ಪ್ರಿಯ ದೇವರ ಮಕ್ಕಳೇ, ದೇವರಿಗೆ ನಾವು ಕೊಟ್ಟು ನಮ್ಮ ಕೊಡುವಿಕೆಯಿಂದ ದೇವರು ದೊಡ್ಡವನಾಗುವುದಿಲ್ಲ. ಆತನು ಈಗಾಗಲೇ ದೊಡ್ಡವನು. ತನ್ನ ಮಗನನ್ನೇ ನಮಗಾಗಿ ಕೊಡಲ್ಪಟ್ಟಿದ್ದಾರೆ. ಎಲ್ಲವನ್ನ ನಮಗೆ ಕೊಟ್ಟಿರುವಂಥ ದೇವರು. ಆತನಿಗೆ ನಾವು ಏನನ್ನು ಕೊಡಲಿಕ್ಕೆ ಸಾಧ್ಯ? ಆದರೆ ನಮ್ಮ ಹೃದಯದಲ್ಲಿ ಸಂಕಲ್ಪಿಸಿದಂತಹ ಒಳ್ಳೆಯವುಗಳನ್ನು ಕರ್ತನಿಗೆ ಸಮರ್ಪಿಸಿಕೊಳ್ಳುವಾಗ ಕರ್ತನಿಗೆ ನಾವು ಮೆಚ್ಚುಗೆ ಆಗುವವರಾಗಿದ್ದೇವೆ. ಇಂದು ದೇವರಾಗಿರುವಂಥ ಕರ್ತನು ನಮ್ಮಲ್ಲಿ ಅದನ್ನೇ ಬಯಸ್ತಾ ಇದ್ದಾರೆ. ಮಾತ್ರವಲ್ಲದೆ ಆದಿಕಾಂಡ ಪುಸ್ತಕದಲ್ಲಿ 14ನೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ನಾವು ಮತ್ತೊಬ್ಬ ದೈವ ಮನುಷ್ಯನ ಬಗ್ಗೆ ನೋಡುತ್ತೇವೆ. ಪರಾತ್ಮನಾದ ದೇವರು ನಿನ್ನ ಶತ್ರುಗಳು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಅವನಿಗೆ ಕೊಟ್ಟನೆಂಬುದಾಗಿ ವಾಕ್ಯ ಹೇಳಲ್ಪಡ್ತದೆ. ನಮ್ಮ ಪಿತೃ, ಮೂಲ ಪಿತೃ, ನಂಬಿಕೆಯಲ್ಲಿ ನಮ್ಮ ಎಲ್ಲರಿಗೂ ಸಹ ಮಾದರಿಯಾದನು ಅಬ್ರಹಾಮನ್. ಈ ಅಬ್ರಹಾಮನಿಗೆ ದೇವರು ದಶಂಭಾಗ ಕೊಡಪ್ಪ ಎಂಬುದಾಗಿ ಕೇಳಿದ್ರ? ಇಲ್ಲ. ಅಬ್ರಹಾಮನ ಮುಂದೆ ಇದ್ದಂಥವನು ಮೆಲ್ಕಿಜೆದೇಕ ಅನ್ನುವಂತಹ ದೇವರ ಯಾಜಕ. ಈತನು ಯೇಸು ಕರ್ತನಿಗೆ ಹೋಲಿಕೆಯಾಗಿದ್ದಾರೆ. ಯೇಸು ಕರ್ತನೆ ಎಂಬುದಾಗಿ ಸಹ ಕೆಲವರು ಭಾವಿಸಿಕೊಳ್ತಾರೆ. ಅದೇನೇ ಇರಲಿ, ಆದರೆ ಅವನು ಅಬ್ರಹಾಮನ ಬಳಿಯಲ್ಲಿ ದಶಂಭಾಗವನ್ನು ತೆಗೆದುಕೊಳ್ಳಲಿಕ್ಕಾಗಿ ಬಂದಂಥವನಲ್ಲ, ಆಶೀರ್ವದಿಸಲಿಕ್ಕಾಗಿ ಬಂದಂಥವನು. ಆದರೆ ಅಬ್ರಹಾಮನ ಹೃದಯದಲ್ಲಿ ಒಂದು ಪ್ರೇರೇಪಣೆ ಉಂಟಾಯಿತು ನೋಡ್ರಿ. ಆ 10ರಲ್ಲಿ 1 ಭಾಗವನ್ನು ಅವನು ಮೆಲ್ಕಿಜೆದೇಕನಿಗೆ ಕೊಡಲ್ಪಟ್ಟನು. ಮೆಲ್ಕಿಜೆದೇಕನಿಗೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಅವನ ತೆಗೆದುಕೊಂಡು ಏನನ್ನ ಮಾಡದ ಎಂಬುದಾಗಿಯೂ ಸಹ ನಮಗೆ ಗೊತ್ತಿಲ್ಲ. ಆದರೆ ಅಬ್ರಹಾಮನು ಕೊಟ್ಟಂತ ಆ ದಶಮ ಭಾಗವನ್ನು ಅವನು ಸ್ವೀಕರಿಸಿದನು. ಇಂದು ನಿಮ್ಮ ದಶಮ ಭಾಗವನ್ನ ನೀವು ನಿಮ್ಮ ಸಭಾಪಾಲಕರಿಗೆ ಕೊಡುವಾಗ ನಿಮ್ಮ ಕಣ್ಣುಗಳಲ್ಲಿ ಅಥವಾ ನಿಮ್ಮ ಕೈಯಲ್ಲಿ ನೀವು ತಿಳಿದುಕೊಳ್ಬೋದು, ಇದನ್ನು ಪಾಸ್ಟ್ರಿಗೆ ಕೊಡ್ತಾ ಇದ್ದೀವಿ ಎಂಬುದಾಗಿ ಹೇಳಿ. ಇಲ್ಲ ಪ್ರಿಯರೇ, ಕರ್ತನು ಅದನ್ನು ಹಿಮ್ಮುಖವಾಗಿ ಸ್ವೀಕರಿಸುವವರಾಗಿ ಇದ್ದಾರೆ. ಕರ್ತನು ಆ ಮುಖಾಂತರವಾಗಿ ನೀವು ಸಂತೋಷವಾಗಿ ಕೊಡುವುದಾದರೆ ಕರ್ತನು ನಿಮ್ಮನ್ನು ಸಂತೋಷವಾಗಿ ಆಶೀರ್ವದಿಸುವವರಾಗಿ ಇದ್ದಾರೆ. ಇಂದು ಈ ಕಾರ್ಯಗಳಲ್ಲಿ ಕೆಲವರು ಕಾಯಿನನ ಹಾಗೆ ಕೊಡಲ್ಪಡ್ತಾರೆ, ಇನ್ನು ಕೆಲವರು ಹೇಬೇಲನ ಹಾಗೆ, ಅಬ್ರಹಾಮನ ಹಾಗೆ ಕೊಡುವವರಾಗಿದ್ದಾರೆ. ಕೆಲವರು ಕೊಟ್ಟು ಆಶೀರ್ವಾದ ಇಲ್ಲ ಯಾಕೆಂಬುದಾಗಿ ನೋಡುವುದಾದರೆ ಅವರು ಕಾಯಿನನ ಹಾಗೆ ಕೊಡುವವರಾಗಿ ಇದ್ದಾರೆ. ನಿಮ್ಮಿಂದ ಸೇವಕರಾಗಲಿ ಸಭೆಯಾಗಲಿ ದೊಡ್ಡದಾಗೋದಿಲ್ಲ. ನಿಮ್ಮಿಂದ ದೇವರ ರಾಜ್ಯ ಉದ್ಧಾರವಾಗ್ತದೆ ಎನ್ನುವಂಥದ್ದನ್ನು ಬಿಡ್ರಿ. ದೇವರಿಂದ, ದೇವರ ಕೃಪೆಯಿಂದ ನೀವು ಉದ್ಧಾರವಾಗುವವರಾಗಿದ್ದೀರಿ. ಆದುದರಿಂದ ಕರ್ತನಿಗೆ ಕೊಡುವಂತಹ ವಿಷಯಗಳಲ್ಲಿ ಎರಡು ಮನಸ್ಸುಳ್ಳವರಾಗಿ ಇರಬೇಡ್ರಿ. ಒಪ್ಪಿಸಿಕೊಡ್ರಿ. ಆದಿಕಾಂಡ 28ನೇ ಅಧ್ಯಾಯದ 22ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳಲ್ಪಡುತ್ತದೆ: ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲಾ ಆಸ್ತಿಯಲ್ಲಿ 10ರ1 ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಕೆ ಮಾಡಿಕೊಂಡು ಎಂಬುದಾಗಿ ವಾಕ್ಯ ಹೇಳಲ್ಪಡುತ್ತದೆ. ಯಾಕೋಬನ ಜೀವಿತ. ಹೇಬೇಲನ್ನು ಅಬ್ರಹಾಮನಿಗೆ ಕಾಣಿಕೆಯನ್ನು ಕೊಡಬೇಕೆಂಬುದಾಗಿ ಹೇಳಿಲ್ಲ. ಅಬ್ರಹಾಮನು ಯಾಕೋಬನಿಗೆ ಕಾಣಿಕೆಯನ್ನು ಕೊಡಬೇಕೆಂಬುದಾಗಿ ಹೇಳಲಿಲ್ಲ. ಆದರೆ ಯಾಕೋಬನ ಮನದಲ್ಲಿ ಮೂಡಲ್ಪಟ್ಟಂತಹ ವಿಶೇಷವಾದಂಥ ಕಾರ್ಯ ದಶಭಾಗ. ಕರ್ತನು ನೀನು ನನ್ನನ್ನು ಆಶೀರ್ವದಿಸಿ ನನ್ನನ್ನು ಕರೆತರುವುದಾದರೆ ನನಗೆ ಬರುವಂಥ ಎಲ್ಲ ಆದಾಯದಲ್ಲಿ 10ರಲ್ಲಿ1 ಭಾಗವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿ ಅವನು ಸಮರ್ಪಿಸಿಕೊಳ್ತಾನೆ. ನಂಬಿಕೆ. ಇಂದು ನಂಬಿಕೆಯಲ್ಲಿ ಇರುವಂಥವರು ಮಾತ್ರವೇ ಈ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ, ಕರ್ತನಿಗೆ ಕೊಡಲಿಕ್ಕೆ ಸಾಧ್ಯ. ನಂಬಿಕೆ ಇಲ್ಲದೆ ಇರುವಂಥವರು, ಕೊಡಲಿಕ್ಕೆ ಆಗದೇ ಇರುವಂಥವರಿಗೆ ಇರುವಂತಹ ನೆಪಗಳು ಹೊಸ ಒಡಂಬಡಿಕೆಯಲ್ಲಿ ಕೊಡುವ ಹಾಗಿಲ್ಲ ಎಂಬುದಾಗಿ ಹೇಳಿ. ಇಂದು ನೀವು ಯಾವ ರೀತಿಯಲ್ಲಿ ಇದ್ದೀರಾ? ಕರ್ತನ ಉಪದೇಶದಲ್ಲಿ ಇರುವಂಥವರು ಈ ವಿಷಯದಲ್ಲಿ ಸಂಶಯ ಪಡೋದಿಲ್ಲ. ಯಾಕಂತಂದ್ರೆ ಹೊಸ ಒಡಂಬಡಿಕೆಯಲ್ಲೂ ಸಹ ಕರ್ತನು ಕೊಡುವಂಥದರ ಕುರಿತಾಗಿ ಸಹ ಮಾತನಾಡಿದ್ದಾರೆ. ಈ ದಿವಸ ಸಮಯವಾಗಿದೆ. ದೇವರ ಚಿತ್ತವ ಇರುವುದಾದರೆ, ನಾವು ಕರ್ತನ ಬರೋಣ ತಡವಾಗುವುದಾದರೆ ಮುಂದಿನ ವಾರದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕಾಣಿಕೆ ದಶಂಭಾಗದ ವಿಷಯದಲ್ಲಿ ಇರುವಂತಹ ಸಂಗತಿಗಳನ್ನು ನಾವು ಕಲಿತುಕೊಳ್ಳೋಣ. ಚಿಕ್ಕದಾದಂಥ ಪ್ರಾರ್ಥನೆಯೊಟ್ಟಿಗೆ ಮುಕ್ತಾಯ ಮಾಡೋಣ. ಸರ್ವಶಕ್ತನಾದಂಥ ದೇವರೇ, ತೆಗೆದುಕೊಳ್ಳುವುದಕ್ಕಿಂತಲೂ ಕೊಡುವುದು ಶ್ರೇಷ್ಠ ಎಂಬುದಾಗಿ ನಮಗೆ ಕಲಿಸಿಕೊಟ್ಟಂತಹ ಕರ್ತನು ನೀವು ಸ್ವಾಮಿ. ನೀವು ನಮ್ಮನ್ನು ಪ್ರೀತಿಸಿ ನಿಮ್ಮ ಸ್ವಂತ ಮಗನನ್ನು ನಮಗೆ ಕೊಟ್ಟಿದ್ದೀರಿ. ಈ ವಿಷಯದಲ್ಲಿ ನಾವು ನಂಬಿಗಸ್ತರಾಗಲಿಕ್ಕಾಗಿ ಸಹಾಯ ಮಾಡ್ರಿ. ಎರಡು ಮನಸ್ಸುಳ್ಳಂತಹ ಅನೇಕ ದೇವ ಮಕ್ಕಳಿಗೆ
ಕಾಣಿಕೆ ದಶಮ ಭಾಗದ ವಿಷಯದಲ್ಲಿ ನೀವು ಆಲೋಚನೆ ಕೊಡ್ರಿ. ಅವರ ಸಂಬಳದ ಹಾಕುವಂಥ ಚೀಲ ತೂತಾಗಿದೆ, ಅದನ್ನು ನೀವು ಸರಿಪಡಿಸ್ರಿ. ನಿಮ್ಮಿಂದ ಅವರು ಕದ್ದುಕೊಂಡಿದ್ದು ಸಾಕಪ್ಪ, ನಿಮಗಾಗಿ ಅವರು ಬಿತ್ತಿಕೊಳ್ಳಲಿಕ್ಕಾಗಿ ಸಹಾಯಿಸ್ರಿ, ಅವ್ರನ್ನ ಆಶೀರ್ವಾದ ಮಾಡಿ. ನಿಮ್ಮ ಚಿತ್ತಕ್ಕೆ ಎಲ್ಲರನ್ನೂ ಒಪ್ಪಿಸಿಕೊಡ್ತೇವೆ ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿ ದೇವಜನರೇ, ಹೊಸ ಒಡಂಬಡಿಕೆಯಲ್ಲಿ ಕಾಣಿಕೆ ದಶಮಾಗಿದ ವಿಷಯದಲ್ಲಿ ಕರ್ತ ನಮಗೆ ಕೊಟ್ಟಿರುವಂಥ ಅಪ್ಪಣೆಗಳನ್ನು ಸಹ ಕರ್ತನ ಬರೋಣ ತಡವಾಗುವುದಾದರೆ ಮುಂದಿನ ವಾರದಲ್ಲಿ ನಾವು ಇದನ್ನು ಕುರಿತಾಗಿ ಧ್ಯಾನಿಸೋಣ. ಅಲ್ಲಿವರೆಗೂ ಕರ್ತ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮಾತ್ರವಲ್ಲದೆ ನಿಮ್ಮ ಪ್ರಾರ್ಥನೆ ಮನವಿಗಳಿರುವುದಾದರೆ ನಮ್ಮೊಡನೆ ಹಂಚಿಕೊಳ್ಳ್ರಿ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥಿಸುವಂಥ ವಿಷಯದಲ್ಲಿ ಸಂತೋಷವುಳ್ಳವರಾಗಿ ಆಸಕ್ತಿ ಉಳ್ಳವರಾಗಿ ಇದ್ದೇವೆ. ಕರ್ತನು ನಿಮಗೆ ಅವಕಾಶ ಕೊಡುವುದಾದರೆ ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನು ನಮ್ಮ ಕೊಟ್ಟಿರುವಂತಹ ಸೇವೆಯನ್ನು ನಾವು ನಂಬಿಗಸ್ತರಾಗಿ ಮಾಡುವ ಹಾಗೆಯೂ ಈ ಸಂದೇಶದ ಮುಖಾಂತರವಾಗಿ ನಿಮ್ಮನ್ನು ತಲುಪುವ ಹಾಗೆಯೂ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಕರ್ತನು ಒದಗಿಸಿಕೊಡುವ ಹಾಗೆಯೂ ಸಹ ಪ್ರಾರ್ಥನೆ ಮಾಡಿರಿ. ಕರ್ತನಾದಂಥ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.